जिसकी वजह से आज भारत में अन्न उत्पादन रिकॉर्ड स्तर पर है। ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನ ಕೋರ್ತಾ ಹೊಸ ದಶಕದ ಶುರುವಾತನ್ನ ಇವತ್ತು ಅನ್ನದಾತರ ಮಧ್ಯೆ ಮಾಡ್ತಾ ಇರುವಂತದ್ದು ನನಗೆ ಬಹಳಷ್ಟು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. 130 ಕೋಟಿ ದೇಶದ ಜನರ ಪರವಾಗಿ ನಾನು ದೇಶದ ಅನ್ನದಾತರಿಗೆ ಯಾರು ನಮಗೆ ಅನ್ನವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದವನ್ನ ಅರ್ಪಿಸ್ತೇನೆ. ನಿಮ್ಮ ಪರಿಶ್ರಮದಿಂದ ಇವತ್ತು ಅತ್ಯಂತ ದಾಖಲೆ ಮಟ್ಟದಲ್ಲಿ ಇವತ್ತು ಆಹಾರದ ಉತ್ಪಾದನೆ ಆಗಿದೆ. देश के कृषि क्षेत्र को आगे बढ़ाने वाले ऐसे ही किसान साथियों और उनके राज्यों को सम्मानित करने का आज मुझे यहां अवसर मिला है. कृषि कर्मण अवार्ड पाने वाले सभी किसानों को मैं बहुत बहुत बधाई देता हूं, उनके प्रयासों की प्रशंसा करता हूं. ದೇಶದ ಕೃಷಿ ಕ್ಷೇತ್ರವನ್ನು ಮುನ್ನಡೆಸುವುದರಲ್ಲಿ ಇವತ್ತು ಕಿಸಾನ್ ನಮ್ಮ ಬಂಧುಗಳೇನಿದ್ದಾರೆ ಆ ರಾಜ್ಯದ ಎಲ್ಲ ಸನ್ಮಾನ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಕೃಷಿ ಕರ್ಮಣ ಅವಾರ್ಡ್ ಪಡೆದುಕೊಂಡಿರುವಂಥ ಎಲ್ಲ ಕೃಷಿಕರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಮತ್ತು ಅವರ ಪ್ರಯತ್ನವನ್ನ ನಾನು ಶ್ಲಾಘಿಸ್ತೇನೆ. आज ही यहां तमिलनाडु और कर्नाटका के मछली पालकों को, मछुआरों को डीप सी फिशिंग बोट और ट्रांसपॉन्डर्स दिए गए हैं. इसके लिए मैं अपने सभी मछुआरे साथियों को भी बहुत बहुत बधाई देता हूं. ಇವತ್ತು ತಮಿಳುನಾಡು ಮತ್ತು ಕರ್ನಾಟಕದ ಮೀನುಗಾರರಿಗೆ ಇವತ್ತು ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ಮಾಡಲಿಕ್ಕೆ ವಿಶೇಷವಾದಂತಹ ಸಲಕರಣೆಗಳನ್ನು ಕೊಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನಾನು ಎಲ್ಲ ನಮ್ಮ ಮೀನುಗಾರರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. साथियों, कृषि कर्मण अवार्ड के साथ ही आज कर्नाटका की ये धरती एक और ऐतिहासिक उपलब्धि की गवाह बनी है.